ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೋ ಇಷ್ಟೊಂದು ಬೇಜಾರಲ್ಲಿದೆಯಾ? 4 ಕಂಪ್ನಿಯವ್ರು ಕರೆದ್ರು ಅಂತ ಹೇಳಿದೆ, ಒಂದ್ ಕಡೆನೂ ಕೆಲಸ ಆಗ್ಲಿಲ್ಲ. ಆಗಿತ್ತು ಬಾಸು. ಎಲ್ಲ ಮುಗಿದ್ಮೇಲೆ ನಾನು ವರ್ಕ್ ಹಿಸ್ಟ್ರಿ ಕೇಳೋಕ್ಕೆ ಹಳೆ ಕಂಪ್ನಿಯವ್ರಿಗೆ ಫೋನ್ ಮಾಡ್ತಾ ಇದ್ರು. ಬಿ ಆಫೀಸಲ್ಲಿ ನನ್ನ ಬಗ್ಗೆ ಒಳ್ಳೇದು ಮಾತಾಡೋರು ಯಾರಿದ್ದಾರೆ ಹೇಳು? ಎಲ್ಲ ಕಡೆನೂ ಲಾಸ್ಟ್ ಮೂಮೆಂಟಲ್ಲಿ ಮಿಸ್ ಆಯಿತು. ಬಿಡು, ಬೇಜಾರು ಮಾಡ್ಕೋಬೇಡ. ಬೇರೆ ಕಂಪ್ನಿನಲ್ಲಿ ಟ್ರೈ ಮಾಡಿದ್ರಾಯ್ತು. ಅಷ್ಟೇ ಬಾಸು, ಬೆಂಗಳೂರಲ್ಲಿ ಕಂಪ್ನಿಗೆ ಏನು ಕಡಿಮೆನಾ? ಕೆಲಸ ಸಿಕ್ಕೇ ಸಿಗುತ್ತೆ. ಏನು ಇತ್ತೀಚೆಗೆ ಬರೀ ಚಪಾತಿನೇ ಮಾಡ್ತಾ ಇದ್ಯಾ? ನೀನ್ ಹೇಗೆ ಊದ್ಕೊಂಡಿದ್ಯಾ ಗೊತ್ತಾ? ಚಪಾತಿ ತಿಂದ್ರೆ ಸ್ಲಿಮ್ ಇರ್ತಾರೆ ಅಂತ ಮಾಡ್ತೀನಿ. ನಾನು ಊದ್ಕೊಂಡಿದ್ದೀನಿ. ಹ್ಞೂ, ಮತ್ತೆ ನೋಡು. ನಿನ್ ತಂಗಿ ಪ್ರೆಗ್ನೆಂಟ್ ಆದ್ರೂ ಅವಳಿಗೆ ಇನ್ನೂ ಹೊಟ್ಟೆ ಬಂದಿಲ್ಲ. ಆದ್ರೆ ನಿನಗೆ ಹೇಗೆ ಹೊಟ್ಟೆ ಬಂದಿದೆ ನೋಡು. ನಿನ್ನ ಮೇಲೆ ನನಗೆ ಏನಕ್ಕೂ ಭಯ ಆಗಿಲ್ಲ. ನಾನು ಜೋಪಾನವಾಗಿ ನೋಡ್ಕೋಬೇಕು. ನನಗೇನೇನು ತಿನ್ಬೇಕು ಅನ್ಸುತ್ತೋ ಎಲ್ಲ ಮಾಡ್ಕೊಡ್ಬೇಕು. ಆಮೇಲೆ ನಾನು ಕೇಳಿದ್ದೆಲ್ಲ ಕೊಡ್ಬೇಕು. ಕೊಡ್ಲಾ? ಏ ಸಮರ್, ಸಮರ್ ನಿಂತ್ಕೋ. ಸಮರ್ ತೋಡ್ಬೇಡ. ಸಮರ್, ಅದಕ್ಕೆ ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲಪ್ಪ. ಅಲ್ಲ, ಏನು ವಿಚಾರ? ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ ಅನಿಸ್ತಾ ಇದೆ. ಹೌದು, ಮುಚ್ಚಿಡ್ತಿದ್ದೀವಿ. ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ನಿನಗೂ ಗೊತ್ತಾಗತ್ತೆ. ಅದಕ್ಕೆ ಯಾಕೆ ಕಾಯಬೇಕು? ಈಗಲೇ ಹೇಳಿದ್ರೆ ಏನಾಗುತ್ತೆ? ಅದನ್ನ ಹೇಳಬೇಕಾದವರು ಇನ್ನೂ ಬಂದಿಲ್ಲ. ಬ್ರೋ, ಏನು ಹೇಳ್ತಿದ್ಯಾ? ಏನು ವಿಷಯ? ಯಾರು ಬರಬೇಕು, ಯಾರು ಹೇಳಬೇಕು? ನಂಗೆ ಏನು ಅರ್ಥ ಆಗ್ತಿಲ್ಲ. ವೇಟ್ ಮಾಡೋ, ಎಲ್ಲ ಗೊತ್ತಾಗತ್ತೆ. ಇವ್ರದ್ದು ಊಟ ಆಗಿದೆ, ಯಾಕೆ ಕರ್ಕೊ ಬಂದ್ರು? ನಾನೇ ತುಳಸಿಯವ್ರಿಗೆ ಹೇಳಿದ್ದೆ ಶಾರ್ವರಿ, ಇವ್ರು ಊಟ ರೂಮ್ನಲ್ಲಿ ಮಾಡಿದ್ರು ನಾವೆಲ್ಲ ಊಟ ತಿಂಡಿ ಮಾಡುವಾಗ ನಮ್ಮ ಜೊತೆಲಿರಲಿ ಅಂತ. ಏನಂತೀಯ ಮಹೇಶ? ನಂಗೆ ಖುಷಿ. ನೋಡಿದೆ ಶಾರ್ವರಿ, ಎಲ್ಲರೂ ಜೊತೆಲಿದ್ದರೆ ಖುಷಿ ಅಂತ ಹೇಳ್ತಾರೆ. ಮಹೇಶ, ಇನ್ಮೇಲೆ ಯಾವಾಗಲೂ ಹೀಗೆ ಖುಷಿಯಾಗಿರು. ತುಳಸಿಯವರೇ, ಅಭಿಗೆ ವಿಷಯ ಹೇಳಲ್ವಾ? ಅವನ ಆಗ್ಲಿಂದ ಅವಿನ ಪೂರ್ಣಿನ ಪೀಡಿಸ್ತಿದ್ದಾನೆ. ಅಭಿ, ನಿನ್ಗೊಂದು ಸಂತೋಷದ ಸುದ್ದಿ. ನಾವಿವತ್ತು ದೀಪಿಕನ್ನ ಭೇಟಿ ಮಾಡ್ಕೊಂಡು ಬಂದ್ವಿ. ವಾಟ್? ದೀಪಿಕಾನ? ಅವಳಲ್ಲಿ ಸಿಕ್ಕಿದ್ಲು? ಪಪ್ಪ ಅವಳನ್ನ ಮೀಟ್ ಮಾಡಕ್ ಬಿಟ್ರಾ? ಅವ್ರಿಗೆ ಗೊತ್ತಿಲ್ಲದೆ ಬಂದಿದ್ಲು. ಹೌದು, ತುಳಸಿ ಅಮ್ಮನೆ ವನಜ ಆಂಟಿಗೆ ಫೋನ್ ಮಾಡಿ ಅವಳನ್ನ ಕರ್ಕೊಂಡು ಬರಕ್ಕೆ ಹೇಳಿದ್ರು. ಅದಕ್ಕೆ ಆಂಟಿ ಕರ್ಕೊಂಡು ಬಂದಿದ್ರು. ಮೈ ಗಾಡ್, ಹೇಗಿದ್ದಳು ಅವಳು? ನನ್ನ ಬಗ್ಗೆ ಕೇಳಿದ್ಲ? ಇಲ್ಲ ಕಣೋ, ಅವಳು ನಿನ್ನ ಬಗ್ಗೆ ಏನೂ ಕೇಳಿಲ್ಲ. ಅವಳು ನಿನ್ನ ಮರ್ತೇ ಬಿಟ್ಟಿದ್ದಾಳೆ. ತಮಾಷೆ ಮಾಡಿದೆ ಕಣೋ. ದೀಪಿಕಾ ಮನಸ್ಸಲ್ಲಿ ನೀನು ಇದೆಯೋ ಇಲ್ವೋ ಅಂತ ನಾವು ತಿಳ್ಕೊಳಕ್ಕೇ ಹೋಗಿದ್ದು. ಈಗಲೂ ದೀಪಿಕಾ ಮನಸ್ಸಲ್ಲಿ ನೀನೇ ಇದೆಯಾ? ಬ್ರೋ, ನಿಜ ಹೇಳ್ತಿದ್ಯಾ ತಾನೆ? ನೀನು ಅಲ್ಲಿಗೆ ಹೋಗಿದ್ಯಾ? ಹೌದು. ಮೈ ಗಾಡ್, ನನಗಿದು ಯಾವುದು ನಂಬಕ್ಕೆ ಆಗ್ತಾ ಇಲ್ಲ. ಅಭಿ, ದೀಪಿಕಾ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ. ಆದ್ರೆ ಅವ್ರ ಅಪ್ಪನ ಭಯಕ್ಕೆ ಸುಮ್ಮನಿದ್ಲು. ಅದು ಅಲ್ಲದೆ ಅವಳಿಗೆ ಆಚೆ ಬಂದು ನಿನ್ನನ್ನು ಭೇಟಿ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ನೀನು ಅಲ್ಲಿಗೆ ಹೋಗದಿರೋದು ನೋಡಿ ನೀನು ಅವಳನ್ನ ಮರ್ತೇ ಬಿಟ್ಟಿದ್ಯಾ ಅಂತ ಅವಳು ಅನ್ಕೊಂಡಿದ್ಲು. ಹೌದು ಅಭಿ, ದೀಪಿಕಾ ಅವರಪ್ಪ ಅವಳು ನಿನ್ನ ಮೀಟ್ ಮಾಡದೇ ಇರೋ ಹಾಗೆ ಮಾಡಿದ್ರು. ನಾವೆಲ್ಲರೂ ಸೇರಿ ನಿನ್ನ ಮನಸ್ಸಲ್ಲಿ ಇನ್ನೂ ಅವಳೇ ಇದ್ದಾಳೆ,
ಅವಳು ಇಲ್ಲದೆ ನೀನು ನೊಂದ್ಕೊಂಡಿದ್ಯಾ ಅಂತ ಹೇಳಿದ್ಮೇಲೆ ಅವಳ ಮುಖದಲ್ಲಿ ನಗು ಬಂದಿದ್ದು. ಹಾಗಾದ್ರೆ ದೀಪಿಕಾ ಇನ್ನೂ ನನ್ನ ಹೌದು, ಈಗ ಮಾತ್ರ ಅಲ್ಲ, ಯಾವಾಗಲೂ ನಿನ್ನೆ ಪ್ರೀತಿಸೋದು ಅಂತಲೂ ಹೇಳಿದಾಳೆ. ದೇವ್ರೆ, ಇದೆಲ್ಲ ಕನ್ಸಲ್ಲ ತಾನೆ? ಇಲ್ಲ ಭೀ, ಇವತ್ತು ಇವ್ರು ನನ್ನ ತಡೆದಿಲ್ಲ ಅಂತಿದ್ರೆ ನಿನ್ನ ದೀಪಿಕಾನ ಇವತ್ತು ಮದುವೆ ಮಾಡಿಸೇ ಬಿಡ್ತಿದ್ದೆ. ಹೌದು ಅಭಿ, ನಿಮ್ಮಣ್ಣ ಇವತ್ತು ನಿಮ್ಮಿಬ್ಬರನ್ನ ಓಡಿಸ್ಕೊಂಡು ಹೋಗಿ ಮದುವೆ ಮಾಡಿಸೇ ಬಿಡಬೇಕು ಅಂತ ಡಿಸೈಡ್ ಮಾಡಿದರು. ಆದರೆ ತುಳಸಿ ಅಮ್ಮ ಹಾಗೆಲ್ಲ ಮಾಡೋದು ಬೇಡ ಅಂತ ಹೇಳಿದ್ರು. ಅಯ್ಯೋ ಒಳ್ಳೇದೇ ಆಯ್ತು. ಹಾಗೆಲ್ಲ ಮದ್ವೆ ಆದ್ರೆ ನಾನು ಅಭಿಬ್ರೋ ಮದ್ವೆನಲ್ಲಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ, ಕರೆಕ್ಟಾಗಿ ಒಂದು ಡ್ರೆಸ್ಸು ತಗೊಳಕ್ ಆಗ್ತಿರ್ಲಿಲ್ಲ. ಲೇ ತರ್ಲೆ, ನಿನ್ಗೆ ಯಾವಾಗಲೂ ಇದೇ ಚಿಂತೆ. ಅದು ಹಾಗಲ್ಲ ಪೂರ್ಣಿ, ಎಷ್ಟೇ ಅಂದರೂ ಜನಾರ್ದನ್ಗೆ ಅವಳ ಮಗಳಲ್ವಾ, ಇಷ್ಟು ವರ್ಷ ಸಾಕಿದ್ದಾರೆ, ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಈಗ ಅವಳ ಜೀವನದ ಇಷ್ಟು ದೊಡ್ಡ ನಿರ್ಧಾರನ ನಾವಷ್ಟೇ ತಗೊಳ್ಳೋದು ತಪ್ಪಾಗತ್ತೆ. ಅವ್ರನ್ನೂ ಒಪ್ಸಿ ಮದುವೆ ಮಾಡ್ಸೋಣ. ಅವ್ರು ನಿಮಗೆ ಅಷ್ಟೇ ಅವಮಾನ ಮಾಡಿದ್ರು ನೀವು ಅವ್ರ ಪರವಾಗಿ ಮಾತಾಡ್ತಿದ್ರಲ್ಲ ಅಮ್ಮ. ತುಳಸಿಯವರೇ, ಎಷ್ಟು ಒಳ್ಳೆ ಸುದ್ದಿ ನೋಡಿ, ನಮ್ಮ ಅಭಿಮುಖ ಎಷ್ಟು ಹೊಳಿತಿದೆ ಅಂತ. ಆ ಜನಾರ್ದನ್ ಸ್ವಂತ ಮಗಳ ವಿಷಯದಲ್ಲಿ ಈ ತರ ಆಡ್ತಿದ್ದಾರೆ. ಬಿಡಿ ಚಿಕ್ಕಮ್ಮ, ನಾನಂತೂ ಡಿಸೈಡ್ ಮಾಡಿದ್ದೀನಿ, ಆ ಜನಾರ್ದನ ಒಪ್ಸೋಕ್ಕೆ ನಮ್ಮ ಕೈಯಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ. ಆದರೂ ಅವ್ನು ಮಂಡಾಟ ಹಿಡಿದ್ರೆ ಅಭಿನೂ ದೀಪಿಕನೋ ಎಲ್ಲಾದರೂ ಕರ್ಕೊಂಡು ಹೋಗಿ ನಾವೇ ಮದುವೆ ಮಾಡಿಸ್ಬಿಡೋಣ. ಇಲ್ಲೇನೇ ಮಾಡ್ತಿದ್ಯಾ? ವಾಕಣ್ಣ. ವಾಕ್ ಇಲ್ಲಿ? ಹ್ಞೂ, ನಾನು ಓಡಾಡ್ದಷ್ಟು ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದು ಸೀದಾ ಓಡಾಡ್ಬಾರ್ದಂತೆ, ಜಿಗ್ಜಾಗಲ್ಲಿ ಓಡಾಡ್ಬೇಕಂತೆ. ಅದಕ್ಕೆ ನನ್ನ ರೂಮಿಂದ ಇಲ್ಲಿಗೆ, ಇಲ್ಲಿಂದ ನನ್ನ ರೂಮ್ಗೆ ಓಡಾಡ್ತಿದ್ದೀನಿ. ಎಲ್ಲಿ ದಾರಿ ಬಿಡು. ಬಾಸು, ಇವಳೇನೋ ಗೋಲ್ಮಾಲ್ ಮಾಡ್ತಿದ್ದಲ್ಲ ಅಂತ ಡೌಟು. ಸಮರ್ಥ್, ಯಾಕೋ ಹಾಗೆಲ್ಲ ಹೇಳ್ತೀಯ? ನಿಂಗೆ ಗೊತ್ತಲ್ಲ ಬಾಸ್ ಅವಳು ಹೇಗೆ ಅಂತ. ಅದು ಅಲ್ಲದೆ ಈ ರೂಮ್ ಒಳಗಡೆ ಬಂದು ನಿಂತಿದ್ಲು ಅಂದರೆ ಸಮರ್ಥ್, ಹಾಗೆಲ್ಲ ಡೌಟ್ ಪಡ್ಬೇಡ. ಸುಮ್ಮನಿರು ಬಾಸು. ಡೌಟ್ ಕ್ಲಿಯರ್ ಆಯ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.